ಕಾಳಿನ ವ್ಯಾಪಾರಸ್ಥ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಲು ಯತ್ನಿಸಿರುವ ಘಟನೆ ನಡೆದಿದೆ. ವಿಷ ಸೇವಿಸಿ ವ್ಯಕ್ತಿ ಶಿವಪುತ್ರ ಬಡ್ಗ್ಯಾರ್ ಎಂಬತ್ತ ಆರೋಗ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಇವರ ಸ್ಥಿತಿ ಚಿಂತಾಜನಕವಾಗಿದೆ. ರಾಯಬಾಗ್ ತಾಲೂಕಿನ ಅಲಕ್ನೂರು ಗ್ರಾಮ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಶಿವಪುತ್ರ ಬಡ್ಗ್ಯಾರ್ ಇವರು ರಾಯಬಾಗ್ ತಾಲೂಕಿನ ಹಾರೋರ್ಗೆರೆ ಕ್ರಾಸ್ನಲ್ಲಿ ಸುಮಾರು 7 ವರ್ಷಗಳಿಂದ ರೈತರಿಂದ ಬೆಳೆದ ಬೆಳೆಗಳಾದ ಮೆಕ್ಕೆಜೋಳ, ಗೋವಿನ ಜೋಳ, ಗೋಧಿ, ಅರಿಶಿಣ ಸೇರಿದಂತೆ ಇನ್ನು ಹಲವಾರು ಕಾಳುಗಳನ್ನು ರೈತರಿಂದ ಖರೀದಿಸುತ್ತಿದ್ದರು. ಕೆಲವೊಂದು ರೈತರಿಗೆ ಮುಂಗಡವಾಗಿ ಲಕ್ಷಾಂತರ ರೂಪಾಯಿ ದುಡ್ಡು ನೀಡಿದರು. ಅವರು ನಾವು ಬೆಳೆ ಕಟಾವಾದ ನಂತರ ನಿಮ್ಮ ಅಂಗಡಿಗೆ ನಾವು ಬೆಳೆದ ಬೆಳೆ ಕಾಳುಗಳನ್ನು ತಂದು ಕೊಡುವುದಾಗಿ ಭರವಸೆ ನೀಡಿ ಅವರ ಹತ್ತಿರ ಮುಂಗಡ ಅಂತ ದುಡ್ಡನ್ನು ತೆಗೆದುಕೊಂಡು ಹೋಗಿ ವರ್ಷಗಳೇ ಕಳೆದರು. ಇತ್ತ ತಿರುಗಿ ಕೂಡ ನೋಡದೆ ತಾವು ಬೆಳೆದ ಬೆಳೆಯನ್ನು ಕೂಡ ನೀಡದೆ ಇವರನ್ನ ಸತಾಯಿಸುತ್ತಿದ್ದು, ಇವರು ರೈತರ ಮನೆಗಳಿಗೆ ಹೋಗಿ ಕೊಟ್ಟ ದುಡ್ಡನ್ನು ಮರಳಿಸಿ, ಇಲ್ಲಾಂದ್ರೆ ನನಗೆ ನೀವು ಹೇಳಿರುವ ಹಾಗೆ ನೀವು ಬೆಳೆದ ಕಾಳುಗಳನ್ನಾದರೂ ಕೊಡಿ ಎಂದು ಕೇಳಲು ಹೋದರೆ ಅವರನ್ನ ಅವ್ಯಾಚ್ಯ ಶಬ್ದಗಳಿಂದ ಬೈದು ನಿಂದಿಸಿರುವುದಲ್ಲದೆ ಜಾತಿ ನಿಂದನೆ ಮಾಡಿರುತ್ತಾರೆ. ಶಿವಪುತ್ರ ಬಡ್ಗ್ಯಾರ್ ಇವರು ಕೂಡ ಕೆಲವೊಂದು ರೈತರ ಹತ್ತಿರ ಮುಂಗಡವಾಗಿ ಕಾಳುಗಳನ್ನು ತೆಗೆದುಕೊಂಡು ಹಣ ಕೊಡುವುದಾಗಿ ಹೇಳಿರುತ್ತಾರೆ. ಆ ರೈತರಿಗೂ ಕೂಡ ದುಡ್ಡು ನೀಡಬೇಕಿದ್ದು, ಮುಂಗಡವಾಗಿ ಹಣ ತೆಗೆದುಕೊಂಡ ರೈತರು ದುಡ್ಡು ವಾಪಸ್ ನೀಡದೇ ಇದ್ದರಿಂದ ವಿಳಂಬವಾಗಿದ್ದರಿಂದ ರೈತರು ಇವರ ಮನೆ ಬಾಗಿಲಿಗೆ ಬಂದು ಮಾನಸಿಕ ಹಿಂಸೆ, ಕಿರುಕುಳ ನೀಡುತ್ತಿದ್ದರಿಂದ ಮನನೊಂದ ಶಿವಪುತ್ರ ಬಡ್ಗ್ಯಾರ್ ಇವರು ವಿಷ ಸೇವಿಸಿ ಆತ್ಮಹತ್ಯೆ ಯತ್ನಿಸಿದ್ದು ಚಿಂತಾಜನಕ ಸ್ಥಿತಿಯಲ್ಲಿದ್ದು ಈಗಾಗಲೇ ಹಾರೋರ್ಗೆರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅವರ ಪತ್ನಿ 8 ದಿನದ ಬಾಣಂತಿಯಾದ ಕಲಾವತಿ ಶಿವಪುತ್ರ ಬಡ್ಗ್ಯಾರ್ ಮಾಧ್ಯಮಗಳೊಂದಿಗೆ ತಮ್ಮ ಅಳಲನ್ನು ತೊಡಗಿಕೊಳ್ಳುತ್ತಾರೆ. ಇಷ್ಟಾದರೂ ಕೂಡ ಇನ್ನೂವರೆಗೂ ಹಾರೋರ್ಗೆರೆ ಪೊಲೀಸ್ ಠಾಣೆಯ ಅಧಿಕಾರಿಯಾಗಲಿ ಸಿಬ್ಬಂದಿಗಳಾಗಲಿ ಆಸ್ಪತ್ರೆಗೆ ಬಂದು ವಿಚಾರಣೆ ಮಾಡಿಲ್ಲ. ಈ ಕಡೆ ತಿರುಗಿ ಕೂಡ ನೋಡುತ್ತಿಲ್ಲ. ಯಾಕೆ ಎಂದು ಅವರ ಪತ್ನಿಯ ಪ್ರಶ್ನೆಯಾಗಿದೆ. ಮತ್ತು ಈ ಹಿಂದೆ ಹಾರೋರ್ಗೆರೆ ಕ್ರಾಸ್ನಲ್ಲಿರುವ ಅವರ ಅಂಗಡಿಯಲ್ಲಿ ಕಾಳುಗಳನ್ನು ತುಂಬಿರುವ ಲಾರಿಗಳಿಂದ ಸುಮಾರು 10 ರಿಂದ 15 ಲಕ್ಷ ರೂಪಾಯಿಯ ಮೌಲ್ಯದ ಕಾಳುಗಳನ್ನು ಕಳ್ಳತನ ಮಾಡಿ ಕಳ್ಳರು ಸಿಕ್ಕಿ ಹಾಕಿಕೊಂಡಿದ್ದರು. ಈ ಕುರಿತು ಹಾರೋರ್ಗೆರೆ ಪೊಲೀಸ್ ಠಾಣೆಯಲ್ಲಿ ಫಿರ್ಯಾದಿ ದಾಖಲೆಯಾಗಿದ್ದು, ಇನ್ನೂವರೆಗೂ ಕೂಡ ಆರೋಪಿಗಳನ್ನು ಬಂಧಿಸದೆ, ಯಾವುದೇ ವಿಚಾರಣೆ ಮಾಡದೆ, ಯಾವ ಕ್ರಮ ಕೂಡ ಕೈಗೊಳ್ಳದೆ ಇರುವುದು ಸಾರ್ವಜನಿಕರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಇನ್ನಾದರೂ ಕೂಡ ಹಾರೋರ್ಗೆರೆ ಪೊಲೀಸ್ ಎಚ್ಚೆತ್ತುಕೊಂಡು ಈ ಘಟನೆಯ ಸಂಪೂರ್ಣ ತನಿಖೆ ಮಾಡಿ ಆಗಿರುವ ನಷ್ಟವನ್ನು ಭರಿಸಿಕೊಟ್ಟು ಮತ್ತು ನಮ್ಮ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಿ ಕೊಡಬೇಕು. ಇಲ್ಲವಾದರೆ ನನ್ನ ಮಕ್ಕಳೊಂದಿಗೆ ನಾನು ಕೂಡ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಮಾಧ್ಯಮದವರ ಮುಂದೆ ಕಣ್ಣೀರು ಹಾಕುತ್ತಾ ತನ್ನ ಅಳಲನ್ನು ತೊಡಗಿಕೊಂಡರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಏನು ಇದ್ರ ಸಾಯಂಕಾಲ ಹಚ್ಚಿದ್ದೆ ಹೌದು ಸಾಯಂಕಾಲ ಹಾಂ ನಾಯಿಗೆ ಹಚ್ಚಿದಾಗ ಆವಾಗ ನಮ್ಮ ಮನೆ ಮಾಡಿ ಅದಕ್ಕೆ ಮುಂಚೆ ಯಜಮಾನ್ರಿ ಯಾಕೆ ವಿಷಯ ತೊಗೊಂಡಾರ್ರಿ? ರೊಕ್ಕ ಕೊಟ್ಟಾರ್ರಿ, ಸಾಲ ತಗದ್ರಿ, ಅವ್ರ ರೊಕ್ಕನ ಕೊಡ್ವಾರ್ರಿ. ಮತ್ತ ರೈತರದು ರೊಕ್ಕ ಕೊಡುದೈತ್ರಿ. ಮತ್ತ ಅವ್ರ ಜುಮಾರಿ ಆತಾರ್ರಿ. ಮತ್ತ ರೈತರ ತೆಕ್ಕ ಇವ್ರ ರೊಕ್ಕ ಕೊಟ್ಟದ ಅಡ್ವಾನ್ಸ್ ಕೊಟ್ಟದ ಅದಕ್ಕೆ ಅಂದ್ಲೇರಿ ಅವ್ರ ಒಟ್ ಬಾಯಿ ಬಂದಂಗ ಬೇಯತಾರ್ರಿ. ಅಂದ್ರ ಇದನ್ನ ಮನಿ ಬಾಗಿಲ ತಕ್ಕ ಇಂತಾವ್ ಬರ್ತಿ ಹಂಗ ಹಿಂಗ ಆತ ಎಲ್ಲಾ ನಾತಾರ್ರಿ. ಅವ್ರು ಇಲ್ಲಿ ಯಾವ ವ್ಯಾಪಾರ ಮಾಡ್ತಾರ್ರಿ? ಅಂದ್ರ ಕಾಣಿ ವ್ಯಾಪಾರ ಮಾಡ್ತಾರ್ರಿ. ಎಷ್ಟು ದಿವಸ ಐತ್ರಿ ಮಾಡಕ್? ಈಗ ಮಾಡಕದ 5 ವರ್ಷ ದಿನ ಆಯ್ತ್ರಿ. ಎಷ್ಟು ಜನ ರೈತರಿಗೆ ರೊಕ್ಕ ಕೊಟ್ಟಿರಿ ನೀವು? ಬಾಳ ಜನ ಕೊಟ್ಟಾರ್ರಿ. ಅವ್ರ ಅಡ್ವಾನ್ಸ್ ರೀ, ಅಂದ್ರ ಕಾಳ ತಂದ್ ಹಾಕ್ತಾರತಂದ ರೊಕ್ಕ ಕೊಟ್ಟಾರ್ರಿ. ಮತ್ತ ಅವ್ರ ರಿಪೀಟ್ ಕಾಳು ಬಂದಿಲ್ರಿ, ಮತ್ ರೊಕ್ಕನು ಕೊಟ್ಟಿಲ್ದವ್ರ. ಮೈಂತಾಗ ಕೇಳಕ್ ಹೋಗಂದ್ಲೆ ಇಲ್ಲ, ಮತ್ ನೀ ಹೊಲೆರ ಮದಿ ಮತ್ ಮೈಂತಕ ಯಾಕೆ ಬರ್ತಿ ಹಿಂಗೆಲ್ಲಾ ಅಂತಾರ್ರಿ. ಜಾತಿ ನಿಂದನೆ ಮಾಡತಾರ? ಜಾತಿ ನಿಂದನೆ ಮಾಡತಾರ್ರಿ. ಎಷ್ಟ್ ಕೊಟ್ಟಾರಿ ರೊಕ್ಕ ರೀ? ನಿಮಗ್ ಗೊತ್ತಿತ್ತು? ನಮ್ಗ್ ಗೊತ್ತಿದ್ ಪೈಕಿ ರೀ ಇಲ್ಲಂದ್ರ ಒಂದ್ 50-60 ಲಕ್ಷ ಗಟ್ಲೆ ಕೊಟ್ಟಾರ್ರಿ ಮಂದಿ ಮ್ಯಾಗ್ರಿ. ಏನಾದ್ರು ಬರೋದ ಇಟ್ಟಾರಿ ಅದನ್ನ? ಹಾ, ನಮ್ಮ ಮಾಲಕರು ಬರ್ದಿಟ್ಟಾರ್ರಿ. ಅವ್ರ ಎಲ್ಲಾ ಯಾರ ರೊಕ್ಕ ಕೊಡಾರ್ದಾರು, ನಾವ್ ಯಾರಿಗ ರೊಕ್ಕ ಕೊಡಾರ್ದೇವು ಅದು ಎಲ್ಲಾ ಬರ್ದಿಟ್ಟಾರ್ರಿ. ಅವ್ರ ಡೆಲಿವರಿ ಆಗಿ ಒಟ್ಟ 8 ದಿವಸ ಆತ್ರಿ. ಮತ್ ರೈತರು ಒಟ್ಟು ಸೀಸನ್ ಮಾಡೋ ಟೈಮ್ದಾಗ ಸಕಟ ಹಾಸ್ಪಿಟಲ್ ಬಂದಾರ್ರಿ. ಅಲ್ಲೂ ಮಂಜು ಮಾಡ್ಯೋದ, ಮತ್ ಏನ್ ಬೇಕಾದ ಅನ್ನೋದ. ಮತ್ ನೀ ಇದನ್ನ ಇಲ್ಲ ಮತ್ ಹಿಂಗಾರೆ ನಮಗ್ ಜೀವ ತ್ರಾಸ ಅಂದ್ರ ಬಿ ನೀ ಸಾತ್ರ ನಮ್ ರೊಕ್ಕ ನೂಟಕ್ಕೆ ಸಾಯ್ ಅಂತಾರ್ರಿ ರೈತರ. ಅದಕ್ಕೆ ಎಲ್ಲ ಹಿಂಗ್ ಮಾಡಿ ವಿಷ ತಗೊಂಡಾರ್ರಿ ಅವ್ರ.
ಮತ್ ನಾಲ್ಕು ಮಕ್ಳು ಅದಾವ ನಮ್ಗ್ರಿ. ಮತ್ ಸಣ್ಣ ಮಕ್ಳು ತಗೊಂಡ್ ನಾ ಏನ್ ಮಾಡ್ಬೇಕು ಹೇಳ್ರಿ. ಎಷ್ಟು ಯಾವಾಗ ವಿಷಯ ತಗೊಂಡಿರೋದು? ಇವತ್ತು 2 ದಿನ ಆತ್ರಿ. ಯಾವ ಹಾಸ್ಪಿಟಲ್? ವೈಷ್ಣವಿ ಹಾಸ್ಪಿಟಲ್ದಾಗ ಅಡ್ಮಿಟ್ ಮಾಡ್ಯಾರ್ರಿ. ಏನಂತ ಹೇಳಿ ಡಾಕ್ಟರ್ಗೆ? ಡಾಕ್ಟರ್ ಇನ್ನ ಏನ್ ಗ್ಯಾರಂಟಿ ಕೊಟ್ಟಿಲ್ರಿ. ಮತ್ತ ಇನ್ನ ಏನು ಗ್ಯಾರಂಟಿ ಕೊಟ್ಟಿಲ್ಲ. ಈಗ ನಿಮ್ಗೆ ಏನಾಗ್ಬೇಕಾಗಿತ್ತು? ನಮ್ಗ ರೈತರೆಲ್ಲ ರೊಕ್ಕ ಕೊಡ್ಲ್ರಿ ಅವ್ರ ಅಂತ ನಾವು ರೈತರಿಗೆ ವಾಪಸ್ ರೊಕ್ಕ ಕೊಡ್ತೀವ್ರಿ. ನಿಮ್ಮ ಹೆಸರು ರೀ? ಕಲಾವತಿ ಶಿವಪುತ್ರ ಬಡಿ.